ಇವತ್ತಿನ ಈ ಒಂದು ಜಾಬ್ ಬಂದ್ಬಿಟ್ಟು ಡೆಲಿವರಿ ಬಾಯ್ಸ್ ಅಂದರೆ ಪರ್ ಆರ್ಡರ್ ಲೆಕ್ಕದಲ್ಲಿ ಇರುತ್ತೆ. ಎಲ್ಲ ಕಡೆ ನೀವು ಅಮೆಜಾನು, ಫ್ಲಿಪ್ಕಾರ್ಟು, ಸ್ವಿಗ್ಗಿ, ಜೊಮ್ಯಾಟೊ, ಸೊ ಎಲ್ಲೋ ಡೆಲಿವರಿ ಬಾಯ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಬಂದ್ಬಿಟ್ಟು ಪರ್ ಆರ್ಡರ್ ಲೆಕ್ಕದಲ್ಲಿ ಇರುತ್ತೆ. ಅಲ್ಲಿ ಯಾವುದೇ ಥರ ನಿಮಗೆ ESI ಆ್ಯಂಡ್ PF ಇರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಈ ಒಂದು ಜಾಬ್ನ ಏನು ತಂದಿದ್ದೀನಿ, ಇಲ್ಲಿ ESI PF ಇರುತ್ತೆ, ಫಿಕ್ಸ್ ಸ್ಯಾಲ್ರಿ ಇರುತ್ತೆ, ಯಾವುದೇ ಪರ್ ಆರ್ಡರ್ ಲೆಕ್ಕ ಇರಲ್ಲ. ಒಂದು ಕಂಪ್ನಿಲಿ ನೀವು ವರ್ಕ್ ಮಾಡಿದರೆ ಸೊ ಏನೆಲ್ಲ ಸ್ಪೆಸಿಲಿಟೀಸ್ನ ಕೊಡ್ತಾರೆ MNC ಕಂಪ್ನಿಲಿ, ಸೊ ಅದೇ ಸ್ಪೆಸಿಲಿಟಿನೂ ಕೂಡ ಈ ಒಂದು ಕಂಪ್ನಿಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಏನಿದೆ ಅಂತ ಹೇಳಿ ಕಂಪ್ಲೀಟಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆ, ಸೊ ಕಂಪ್ನಿ ಬಗ್ಗೆ ಮಾತಾಡಿದ್ರೆ ಕಂಪ್ನಿ ಹೆಸರು ಬಂದ್ಬಿಟ್ಟು ಬ್ಲೂ ಡಾಟ್ ಅಂತ ಹೇಳಿ. ಸೊ ಬ್ಲೂ ಡಾಟಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಶಿಪ್ಪಿಂಗ್ ಇರುತ್ತೆ. ಶಿಪ್ಪಿಂಗ್ ಅಂತ ಹೇಳಿದರೆ ನಾವೇನು ಪಾರ್ಸಲ್ ಇರುತ್ತೆ, ಈಗ ನಾವು ಬ್ಯಾಂಕಿನ ATM ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಆ್ಯಂಡ್ ಪಾನ್ ಕಾರ್ಡ್ ಆಗಿರ್ಬೋದು, ಆ್ಯಂಡ್ ಪಾರ್ಸೆಲ್ಸ್ ಐಟಮ್ಸ್ ಏನಿರುತ್ತೆ ಅದೆಲ್ಲ ಬ್ಲೂ ಡಾಟ್ ಕಂಪ್ನಿ, ಕೊರಿಯರ್ ಕಂಪ್ನಿ ಗೊತ್ತಲ್ವ, ಸೊ ಅದು ಹ್ಯಾಂಡಲ್ ಮಾಡುತ್ತೆ. ಸೊ ಇದನ್ನು ಕೂಡ ಜಾಬ್ಗೆ ಹೈರ್ ಮಾಡ್ತಾ ಇರೋದು ಬ್ಲೂ ಡಾಟ್ ಕಂಪ್ನಿನೇ. ಇಲ್ಲಿ ಏನು ವರ್ಕ್ ಇದೆ ಅಂತ ಹೇಳಿದರೆ ನಿಮಗೆ ಬಂದುಬಿಟ್ಟು ಡೆಲಿವರಿ ಬಾಯ್ ಜಾಬಿಗೆ ಹೈರ್ ಮಾಡ್ತಿದ್ದಾರೆ. ಸೊ ಡೆಲಿವರಿ ಬಾಯ್ ಜಾಬ್ಗೆ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿದರೆ ಮೊದಲದಾಗಿ ನಿಮ್ಮ ಕ್ವಾಲಿಫಿಕೇಷನ್ ಬಂದುಬಿಟ್ಟು SLC, ಸೆಕೆಂಡ್ PC ಡಿಗ್ರಿ ಆಗಿರಬೇಕು. ಆ್ಯಂಡ್ ಇಂಗ್ಲೀಷ್ನ ಓದ್ಲಿಕ್ಕೆ ಬರಬೇಕು, ಯಾಕಂದರೆ ಅಡ್ರೆಸ್ ಓದೋದಿರುತ್ತೆ, ಇಂಗ್ಲೀಷ್ ಮ್ಯಾಂಡೇಟ್ರಿ ಇರುತ್ತೆ. ಅದರ ಜೊತೆಲಿ ಬಂದುಬಿಟ್ಟು ನಿಮಗೆ DL ಇರಬೇಕು, ಜೊತೆಗೆ ಒಂದು ಬೈಕು, 2 ವೀಲರ್ ಇರಲೇಬೇಕು. ಓಕೆ, ಸೊ ಇಷ್ಟೆಲ್ಲ ಇದೆ ಅಂತ ಹೇಳಿದ್ರೆ ನೀವೊಂದು ಬ್ಲೂ ಡಾಟ್ ಕಂಪ್ನಿಲಿ ಆ್ಯಸ್ ಅ ಡೆಲಿವರಿ ಬಾಯ್ ಆಗಿ ಜಾಯ್ನ್ ಆಗ್ಬೋದು. ಸೊ ಏನು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಸೊ ನಾನು ಮೊದಲೇ ಹೇಳಿರೋ ಹಾಗೆ ಬೇರೆ ಕಂಪ್ನಿಲಿ ನೀವು ಜಾಯ್ನ್ ಆದರೆ ಡೆಲಿವರಿ ಬಾಯ್ಸ್ಗೆ ಯಾವುದೇ ಒಂದು ರೆಸ್ಪೆಕ್ಟ್ ಇರೋದಿಲ್ಲ, ಯಾಕಂದರೆ ಪರ್ ಆರ್ಡರ್ ಲೆಕ್ಕದಲ್ಲಿ ಇರುತ್ತೆ. ಸೊ ಹಾಗಾಗಿ ಆ ಪರ್ ಆರ್ಡ್ರು 15 ರೂಪಾಯಿ ಇರುತ್ತೆ, ಕೆಲವು 30 ರೂಪಾಯಿ ಇರುತ್ತೆ, ಕೆಲವು 45 ರೂಪಾಯಿ ಇರುತ್ತೆ. ಅದನ್ನು ಕೆಲವೊಂದು ಕಡೆ ಏನು ಹೆಚ್ಚಿಗೆ ಅಮೌಂಟ್ ಆರ್ಡರ್ ಇರುತ್ತೋ ಸೊ ಅಷ್ಟು ನಿಮ್ಗೆ ಆರ್ಡರ್ ಬೀಳೋದಿಲ್ಲ, ಇನ್ಕಮು ಕೂಡ ಆಗೋದಿಲ್ಲ. ಬಟ್ ಬ್ಲೂ ಡಾಟಲ್ಲಿ ಹಾಗಿಲ್ಲ, ನೀವು ಮಾಡಿ ಬಿಡಿ ನಿಮಗೆ ಬಂದುಬಿಟ್ಟು ಫಿಕ್ಸ್ ಸ್ಯಾಲ್ರಿ ಕೊಡ್ತಾರೆ ಬ್ಲೂ ಡಾಟ್ನವರು. ಸೊ ಅದು ಒಂದು ಬೆನಿಫಿಟ್ ಇದೆ. ಏನಿದೆ ಫಿಕ್ಸ್ ಸ್ಯಾಲ್ರಿ ಅಂತ ಹೇಳಿದರೆ, ಫಿಕ್ಸ್ ಸ್ಯಾಲ್ರಿ ಬಂದುಬಿಟ್ಟು ಒಂದು ವೇಳೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದರೆ 30-35 ತನಕ ಬರುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ, ಫ್ರೆಶರ್ ಆಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದರೆ ನಿಮಗೆ 20ರಿಂದ 25 ಸಾವಿರ ತನಕ ಈಸಿಯಾಗಿ ಕೊಡ್ತಾರೆ. ಅದರ ಜೊತೆಲಿ ನಿಮಗೆ ಒಂದು ಕಂಪ್ನಿಯಿಂದ ಏನು ಪ್ರೊವೈಡ್ ಮಾಡ್ತಾರೆ, ಲೈಕ್ ESI ಇರುತ್ತೆ, ಆ್ಯಂಡ್ ಪ್ರೊವಿಡೆಂಟ್ ಫಂಡು PF ಕೂಡ ಇರುತ್ತೆ. ಆ್ಯಂಡ್ 1 ವರ್ಷ ನೀವು ಇಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಪ್ರಮೋಷನ್ ಅವಕಾಶನೂ ಕೂಡ IJP ಅಂತ ಮಾಡ್ತಾರೆ, ಇಂಟರ್ನಲ್ ಜಾಬ್ ಪೋಸ್ಟಿಂಗ್ ಅಂತ ಅಂದರೆ ಅದರಿಂದನೇ ನಿಮಗೆ ಕಂಪ್ನಿಲಿ ಪ್ರಮೋಷನ್ನು ಕೂಡ ಇರ್ತಾರೆ. ಅದರ ಬಿಟ್ಟು ನಿಮಗೆ ಬಂದುಬಿಟ್ಟು ಇನ್ಸೂರೆನ್ಸ್ ಕೂಡ ಕಂಪ್ನಿಯಿಂದನೇ ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟೇ. ನಾನೇನಿಲ್ಲಿ ಕೆಳಗಡೆ HR ನಂಬರ್ನ ಕೊಟ್ಟಿದ್ದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಬಂದುಬಿಟ್ಟು ಈ ಒಂದು ಜಾಬ್ನ ಪ್ರೊವೈಡ್ ಮಾಡ್ತಾರೆ. ಈಸಿಯಾಗಿ ಯಾವುದೇ ಥರ ಅಮೌಂಟ್ನ ಪೇ ಮಾಡೋದಿಲ್ಲ. ಒನ್ಲಿ ನಿಮ್ಮ ಹತ್ರ 2 ವೀಲರ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಷ್ಟೇ. ಆ್ಯಂಡ್ ನೀವು ಎಲ್ಲಿದ್ದೀರಾ ಸೊ ಹತ್ತಿರದಲ್ಲಿ 5 ಕಿಲೋಮೀಟರ್ ಒಳಗಡೆ ಈ ಒಂದು ಜಾಬ್ನ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಯಾರಿಗೆಲ್ಲ ಡೆಲಿವರಿ ಬಾಯ್ಸ್ ಜಾಬ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯೋ, ಬೇರೆ ಕೆಲಸ ಸಿಗ್ತಿಲ್ಲ ಅನ್ನೋರು ಈ ಒಂದು ಕೆಲಸನ ಆ್ಯಸ್ ಅ ಪರ್ಮನೆಂಟ್ ಜಾಬ್ ಆಗಿನೂ ಕೂಡ ನೀವು ಮಾಡ್ಕೋಬೋದು. ಹಾಗಾಗಿ ಇಂಟ್ರೆಸ್ಟ್ ಪ್ಲೀಸ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮಗೆ ಇದ್ರ ಬಗ್ಗೆ A to Z ಮಾಹಿತಿ ಸಿಗುತ್ತೆ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ ಇದ್ರೂ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಇನ್ನೂ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ಯೂಚರು ಜಾಬ್ ರಿಲೇಟೆಡ್ ಬ್ಯಾಂಗ್ಳೂರಲ್ಲಿ ಏನೇ ಇನ್ಫಾರ್ಮೇಷನ್ ಇದ್ರೂ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಧನ್ಯವಾದ ಸ್ನೇಹಿತರೆ.